ಪರಿಶುದ್ಧನಾದಂತಹ ದೇವನೇ, ಅಪ್ಪ, ಈ ಒಂದು ಸಮಯದಲ್ಲಿ ಸ್ವಾಮಿ ನೀವು ನನಗೆ ಕೊಡಲ್ಪಟ್ಟಂತಹ ವಾಗ್ದಾನ, ಈಗ ಕರ್ತನೇ ಸಪ್ಪ, ನೀವು ಶಿಲುಬೆಯಲ್ಲಿ ಮಾತಾಡಿದಂತಹ ಮೊದಲನೆಯ ಒಂದು ಮಾತನ್ನ ನಮಗೋಸ್ಕರ ಮಾತಾಡಲಿಕ್ಕೆ ನೀವು ಕೊಟ್ಟಿದ್ದೀರಾ. ಇವತ್ತು ದಿನ ನನ್ನ ನಾಲಿಗೆಗೆ ನೀವು ಕಾವಲಾಗಿದ್ದು ವಿಶೇಷವಾಗಿ ನನ್ನ ನಡೆಸಿಕೊಂಡು ನೀವು ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ ಬೇಡ ನಮ್ಮ ಜೀವನ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದುವರೆಗೂ ದೇವರ ಒಂದು ಚರಿತ್ರೆಯನ್ನ, ದೇವರು ನಡೆದಂತಹ ಒಂದು ಹಾದಿಯನ್ನ, ಈಗ ಯಾವ ರೀತಿಯಾಗಿ ವಾಕ್ಯ ಬಂತು, ಆ ವಾಕ್ಯ ಏನೆಲ್ಲ ಕಾರ್ಯ ಮಾಡಿತು, ಏನೆಲ್ಲ ಪ್ರಯಾಸ ಪಡಿತು, ಈ ವಿಚಾರವಾಗಿ ನಾವು ಪ್ರೀತಿಯ ಸಭಾಪಾಲಕರ ನಿಮಿತ್ತವಾಗಿ ನಾವು ತಿಳ್ಕೊಂಡ್ರಿ ಪ್ರಿಯರೇ. ಈಗ ನಾವು ವಾಕ್ಯದ ಕಡೆಗೆ ನಾವು ಹಾದು ಹೋಗೋಣ. ಯೇಸಪ್ಪ ಶಿಲುಬೆಯಲ್ಲಿ ಮಾತಾಡಿದಂತಹ ಮೊದಲನೆಯ ಮಾತು, ಹಲ್ಲೆಲೂಯಾ. ಆ ಮಾತು ಈಗ ಈ ಸಂದರ್ಭದಲ್ಲಿ ಲೂಕನು ಬರೆದ ಸುವಾರ್ತೆ, ಈ ಸಂದರ್ಭದಲ್ಲಿ ನಾವೆಲ್ಲ ತರಿಸಿಕೊಳ್ಳೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 34ನೇ ವಚನ ಈ ರೀತಿಯಾಗಿ ಹೇಳುತ್ತ ಪ್ರಿಯರೇ. ಯಾರಾದರೂ ಓದೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನ ನಾವು ಈ ಸಂದರ್ಭದಲ್ಲಿ ಓದೋಣ ಪ್ರಿಯರೇ. ಆಗ ಯೇಸು, ಕರ್ತನೇ, ತಂದೆಯೇ, ಅವರಿಗೆ ಕ್ಷಮಿಸು, ನಾವು ಏನು ಮಾಡುತ್ತೀರೆಂಬುದನ್ನು ಅರಿಯರು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ಪ್ರೀತಿಯ ಸಹೋದರ ಸಹೋದರಿ, ವಾಕ್ಯ ಯೇಸಪ್ಪ ವಿಶೇಷವಾಗಿ ಒಂದು ಮಾತನ್ನ ಕಲ್ವಾರಿ ಶಿಲುಬೆಯಲ್ಲಿ ಯೇಸಪ್ಪ ನುಡಿತಾ ಇದ್ದಾನೆ. ಈ ಒಂದು ಮಾತನ್ನ ನುಡಿಯುವುದಕ್ಕೆ ಕಾರಣ ಏನು ಎಂಬುದಾಗಿ ನೋಡುವಾಗ, ಕಲ್ವಾರಿ ಶಿಲುಬೆಯಲ್ಲಿ ಯೇಸಪ್ಪನ ಜಡಿದಾಗ ಅನೇಕ ನೋವನ್ನ, ವ್ಯಾಥನೆಯನ್ನ ಆ ವ್ಯಕ್ತಿ ಅನುಭವಿಸಿದ್ದಾನೆ ಪ್ರಿಯರೇ. ಅನೇಕ ರೀತಿಯಾದಂತಹ ಕೊರಡೆಗಳಿಂದ ಏಟನ್ನ ತಿಂದಿದ್ದಾನೆ. ಈಗ ಮುಳ್ಳು ಕಿರೀಟವನ್ನ ಧರಿಸಿಕೊಂಡಿದ್ದಾನೆ. ಪ್ರೀತಿಯ ಸಭಾಪಾಲಕರು ಹೇಳಿದಂತಹ ಪ್ರಕಾರವಾಗಿ ಎಷ್ಟೋ ಗಾಯಗಳನ್ನ ಆ ವ್ಯಕ್ತಿ ಅನುಭವಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಗಾಯವನ್ನ ಅನುಭವಿಸಿದಂತಹ ದೇವರು, ಈಗ ಆ ಒಂದು ವೇದನೆಯನ್ನ ಅನುಭವಿಸಿದಂತಹ ದೇವರು, ಆ ಒಂದು ಕಷ್ಟವನ್ನ ಕೊಟ್ಟಂತಹ ವ್ಯಕ್ತಿಗೆ, ಆ ಒಂದು ವೇದನೆಯನ್ನ ಕೊಟ್ಟಂತಹ ವ್ಯಕ್ತಿಗೆ, ಆ ಒಂದು ವ್ಯಕ್ತಿಗಳನ್ನ ಕುರಿತಾಗಿ ಯೇಸಪ್ಪ ನುಡಿತಾ ಇದ್ದಾನೆ. ಏನ್ ನುಡಿತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ಅಪ್ಪ, ಅವ್ರು ಏನ್ ಮಾಡ್ತಿದಾರೋ ಅವರು ಅರಿಯರು, ಅವರನ್ನ ಕ್ಷಮಿಸು ಎಂಬುದಾಗಿ ಯೇಸಪ್ಪ ಹೇಳ್ತಿದ್ದಾನೆ ಪ್ರಿಯರೇ. ಆ ಒಂದು ಕಷ್ಟದ ಒಂದು ಸಮಯದಲ್ಲಿ ಆ ಒಂದು ವ್ಯಕ್ತಿಗಳನ್ನ ಕುರಿತಾಗಿ, ಹಿಂಸೆ ಪಡಿಸಿದಂತಹ ವ್ಯಕ್ತಿಗಳನ್ನ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಇವತ್ತಿನ ದಿನ ಆ ವ್ಯಕ್ತಿಗಳು ಸಹ, ಹಿಂಸೆ ಪಡಿಸುವಂತಹ ವ್ಯಕ್ತಿಗಳು ಸಹ ದೇವರಿಗೆ ಬಹು ಮುಖ್ಯವಾದಂತವರು. ಯಾಕಂದ್ರೆ ಯೇಸಪ್ಪ ಈ ಲೋಕಕ್ಕೆ ಬಂದಿದ್ದೆ ಈಗ ಪಾಪದಿಂದ ಇರ್ತಕ್ಕಂತಹ ಮಕ್ಕಳನ್ನ ಬಿಡಿಸಿ ನಿತ್ಯ ಜೀವಕ್ಕೆ ಕೊಂಡೊಯ್ಯುವುದಕ್ಕೆ ಈಗ ಯೇಸಪ್ಪ ಬಂದ ಆತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಅವರು ಕೂಡ ಸಹ ಈಗ ರಕ್ಷಣೆ ಹೊಂದಬೇಕು, ಅವರು ನಿತ್ಯ ಜೀವಕ್ಕೆ ಹೊಂದಬೇಕು ಎಂಬುದಾಗಿ ಯೇಸಪ್ಪ ಇಲ್ಲಿ ದ್ವೇಷವನ್ನ ಸಾಧಿಸ್ತಾ ಇಲ್ಲ ಪ್ರಿಯರೇ. ಯೇಸಪ್ಪ ತಿಳ್ಕೊಂಡಿದ್ರೆ 12 ಜನ ದೇವದೂತರನ್ನ ಯೇಸಪ್ಪ ಇಳಿಸ್ತಾ ಇದ್ದ. ಎಷ್ಟು ಜನ? 12 ಜನ ದೇವದೂತರನ್ನ ಇಳಿಸ್ತಾ ಇದ್ದ, ಅವರನ್ನ ನಾಶ ಮಾಡುವುದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಯೇಸಪ್ಪ ಆ ಒಂದು ಕಾರ್ಯವನ್ನ ಮಾಡಿಲ್ಲ. ಆ ಒಂದು ಯೇಸಪ್ಪಗೆ ಕೊಟ್ಟಂತಹ ಆ ಒಂದು ನರಳಾಟವನ್ನ, ಆ ಒಂದು ಯಾತನೆಯನ್ನ ಈಗ ಪ್ರಕೃತಿ ಕೂಡ ಸಹಿಸ್ಕೊಳಕ್ಕಾಗಿಲ್ಲ ಅಂತ ಪ್ರಿಯರೇ. ಹಲ್ಲೆಲೂಯಾ. ಆ ಪ್ರಕೃತಿ ಕೂಡ ಈಗ ಆ ಒಂದು ಸಂದರ್ಭದಲ್ಲಿ ಕತ್ತಲಾಗಿತ್ತು ಎಂಬುದಾಗಿ ಈಗ ಸತ್ಯವೇದನೆ ನಾವು ನೋಡುತ್ತೇವೆ. ಅದರ ಪ್ರಕಾರವಾಗಿ ಆ ಒಂದು ಸಮಯದಲ್ಲೂ ಕೂಡ, ಆ ಒಂದು ಸಂದರ್ಭದಲ್ಲೂ ಕೂಡ ಯೇಸಪ್ಪ ಈಗ ಅವರನ್ನ ಕ್ಷಮಿಸು, ಆ ಮಕ್ಕಳು ಏನ್ ಮಾಡ್ತಿದಾರ ಅಂತ ಅವ್ರಿಗೆ ಅರಿಯೋದು, ಅವರನ್ನ ಕ್ಷಮಿಸು ಎಂಬುದಾಗಿ ಯೇಸಪ್ಪ ತಿಳಿಸ್ತಾ ಇದ್ದಾನೆ ಇಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿನ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿನಗೂ ನನಗೂ ಬಯಲ್ಪಡಿಸುವಂತಹ ವಿಚಾರ ಏನೆಂಬುದಾಗಿ ನೋಡುವಾಗ, ನೀನು ನಾನು ಕ್ಷಮಿಸುವಂತಹ ಒಂದು ಗುಣವನ್ನ ಹೊಂದಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತಿನ ದಿನ ನಾವು ದೇವರು ಆ ಒಂದು ಬೋಧಿಸಿದಂತಹ ಒಂದು ಬೋಧನೆಯಲ್ಲಿ ಕೊಟ್ಟಂತಹ ಒಂದು ಆಜ್ಞೆಯಲ್ಲಿ ಕ್ಷಮಿಸುವಂತಹ ಗುಣ ಕೂಡ ಅತಿ ಅಮೂಲ್ಯವಾದಂತಹ ಒಂದು ಅಂಶ ಪ್ರಿಯರೇ. ಸತ್ಯವೇದ ನಾವು ನೋಡುವಾಗ ಅನೇಕ ಜನರನ್ನ ಯೇಸಪ್ಪ ಕ್ಷಮಿಸಿದ್ದಾನೆ. ಹಲ್ಲೆಲೂಯಾ.
ಇವತ್ತಿನ ದಿನ ನೀನು ನಾನು ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ನೀನು ನಾನು ಕ್ಷಮಿಸುವಂತ ಒಂದು ಗುಣವನ್ನು ಹೊಂದಿರಬೇಕು. ಈ ಸಂದರ್ಭದಲ್ಲಿ ವಾಕ್ಯದ ಮುಖಾಂತರವಾಗಿ ನಾವು ನೋಡೋಣ. ಅದೇ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 47-48 ಓದಲ್ವಾ? ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 47-48 ಓದೋಣ ಪ್ರಿಯರೇ. ಯಾರಾದರೂ ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 47-48. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ ಪ್ರಿಯ ಸಹೋದರ ಸಹೋದರಿ, ದೇವರ ಸಮ್ಮುಖಕ್ಕೆ, ಆ ದೇವರು ಇರುವಂತಹ ಒಂದು ಸ್ಥಳಕ್ಕೆ ಒಬ್ಬ ವ್ಯಭಿಚಾರಿ ಹೋಗಿದ್ದಾನೆ ಪ್ರಿಯರೇ. ಆ ವ್ಯಭಿಚಾರಿಯನ್ನ ಕಂಡು ದೇವರು ನುಡಿಯುವಂತಹ ಒಂದು ಮಾತೆನ್ನುವುದಾಗಿ ನೋಡುವಾಗ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ನಾವು ನೋಡುವಾಗ ಈಗ ಪಾಪ ಮಾಡಿದಂತಹ ಜನರುಗಳನ್ನ ಕಲ್ಲೊಡೆದು ಸಾಯಿಸ್ತಾ ಇದ್ರು. ಆ ಒಂದು ಸ್ಥಳದಲ್ಲಿ ಪಾಪ ಮಾಡದೆ ಇದ್ದಂತಹ ವ್ಯಕ್ತಿ ಏಸಪ್ಪ ಮಾತ್ರನೇ. ಆ ಏಸಪ್ಪ ಆ ತಾಯಿ ಪಾಪ ಮಾಡಿದ್ಲಲ್ಲ, ಆ ಕಲ್ಲೊಡೆದು ಸಾಯಿಸುವಂತಹ ಒಂದು ಅಧಿಕಾರವನ್ನ ದೇವರು ಹೊಂದಿಕೊಂಡಿದ್ರು. ಆದರೆ ಏಸಪ್ಪ ಆ ಒಂದು ಕಾರ್ಯವನ್ನ ಮಾಡಿಲ್ಲ ಪ್ರಿಯರೇ. ಆ ತಾಯಿಯನ್ನ ಕ್ಷಮಿಸ್ತಾ ಇದ್ದಾರೆ. ಇಲ್ಲಿ ಆ ತಾಯಿಯನ್ನ ನೋಡಿ, ಇಗೋ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಆ ಕ್ಷಮಿಸಲ್ಪಡುವುದಕ್ಕೆ ಕಾರಣ ದೇವರನ್ನ ಅತಿ ಬಹಳವಾಗಿ ಆ ತಾಯಿ ಪ್ರೀತಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದಿನ ದೇವರನ್ನ ಬಹಳವಾಗಿ ಪ್ರೀತಿ ಮಾಡುವಂತಹ ನಿನ್ನನ್ನ ನನ್ನನ್ನ ಗೌರಿತು ನನ್ನ ದೇವನು ನಿನ್ನ ನನ್ನ ಪಾಪಗಳನ್ನ ಕ್ಷಮಿಸುವುದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸ್ವಲ್ಪವಾಗಿ ಏಸಪ್ಪ ಕ್ಷಮಿಸ್ತಾ ಇಲ್ಲ ಪ್ರಿಯರೇ, ಅಧಿಕವಾಗಿ ಸಂಪೂರ್ಣವಾಗಿ ಕ್ಷಮಿಸ್ತಾ ಇದ್ದಾನೆ. ಈಗ ಸ್ವಲ್ಪವಾಗಿ ಕ್ಷಮಿಸುವವರಿಗೆ ಸ್ವಲ್ಪವಾದಂತಹ ಒಂದು ಪ್ರೀತಿ, ಸಂಪೂರ್ಣವಾಗಿ ಕ್ಷಮಿಸುವಂತವರಿಗೆ ಸಂಪೂರ್ಣವಾದಂತಹ ಪ್ರೀತಿಯನ್ನ ಈಗ ಯೇಸಪ್ಪ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ತಾಯಿಯನ್ನು ಕುರಿತು ದೇವರು ನುಡಿಯುತ್ತಾ ಇದ್ದಾನೆ ಅಲ್ಲಿ, ಈಗ ನಿನ್ನ ಪಾಪಗಳನ್ನು ನಾನು ಕ್ಷಮಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಒಂದು ವೇಳೆ ಇವತ್ತಿನ ದಿನ ಆ ಒಂದು ವ್ಯಭಿಚಾರದಲ್ಲಿ ನಾವು ಇಲ್ಲದೆ ಇರಬಹುದು. ಇವತ್ತಿನ ದಿನ ನಿನ್ನ ನನ್ನ ಕಣ್ಣುಗಳು ವ್ಯಭಿಚಾರವನ್ನ ಮಾಡಿದೆ, ನಿನ್ನ ನನ್ನ ಬಾಯಿ ವ್ಯಭಿಚಾರವನ್ನ ಮಾಡಿದೆ, ನಿನ್ನ ನನ್ನ ಕೈಗಳು ವ್ಯಭಿಚಾರವನ್ನ ಮಾಡಿದೆ, ನಿನ್ನ ನನ್ನ ಕಿವಿಗಳು ವ್ಯಭಿಚಾರವನ್ನ ಮಾಡಿದೆ. ಆ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿ ನೀನು ನಾನು ಇರುವಾಗ ನನ್ನ ದೇವರು ಹೇಳ್ತಾನೆ, ಇವತ್ತಿನ ದಿನದಲ್ಲಿ ನಾನು ನಿನ್ನನ್ನು ಕ್ಷಮಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿನ ಆ ಒಂದು ವ್ಯಭಿಚಾರಿಯನ್ನ ಕಂಡಂತಹ ದೇವನು ಇವತ್ತಿನ ದಿನ ನಿನ್ನನ್ನ ನನ್ನನ್ನ ಕುರಿತು ಹೇಳ್ತಿದ್ದಾನೆ, ನಾನು ಇವತ್ತಿನ ದಿನ ನಿನ್ನ ಪಾಪವನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಆ ತಾಯಿ ಯಾವ ರೀತಿಯಾಗಿ ಆ ತಾಯಿಯನ್ನ ಯಾವ ರೀತಿಯಾಗಿ ಏಸಪ್ಪ ಕ್ಷಮಿಸುತ್ತೋ, ಇವತ್ತಿನ ದಿನ ನೀನು ನಾನು ಬೇರೊಬ್ಬರನ್ನ ಕ್ಷಮಿಸುವಂತಹ ಒಂದು ಗುಣವನ್ನ ಹೊಂದಿರಬೇಕಾಗಿರುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ ತಿಳಿಸಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ ಮತ್ತಾಯ 9ನೇ ಅಧ್ಯಾಯವನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ತಿಳಿಸಿಕೊಳ್ಳೋಣ ಪ್ರಿಯರೇ. 9ನೇ ಅಧ್ಯಾಯ 2ನೇ ವಚನವನ್ನ ನೋಡೋಣ. ಅಲ್ಲಿಗೆ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಪೆರ್ನೌಮಿಗೆ ಯೇಸಪ್ಪ ಅಲ್ಲಿ ಹಾದು ಬಂದಿದ್ದಾನೆ ಪ್ರಿಯರೇ. ಆ ಕಪೆರ್ನೌಮಿಗೆ ಹಾದು ಬಂದಂತಹ ಸಂದರ್ಭದಲ್ಲಿ ಬಹು ಜನರ ಗುಂಪು ಆ ಒಂದು ಸ್ಥಳಕ್ಕೆ ಬಂದಿದೆ. ಆ ಒಂದು ಸ್ಥಳಕ್ಕೆ ಬಂದಾಗ ಅಲ್ಲಿ ಸ್ಥಳವಿಲ್ಲದ ಕಾರಣ ಕಪೆರ್ನೌಮಿನ ಮನೆ ಮೇಲೆ ಮೇಲ್ಛಾವಣಿಯನ್ನ ತಡೆದು ಪಾರ್ಶ್ವವಾಯು ರೋಗಿಯನ್ನ ಆ ಒಂದು ಸ್ಥಳದಲ್ಲಿ ಇಳಿಸ್ತಾ ಇದ್ದಾರೆ ದೇವರ ಸಮ್ಮುಖದಲ್ಲಿ. ಆ ಒಂದು ವ್ಯಕ್ತಿಯನ್ನ ನೋಡಿ ದೇವರು ನುಡಿತಾ ಇದ್ದಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನೀನ್ ಏನ್ ಮಾಡು, ಇಲ್ಲಿಂದ ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ಆ ಒಂದು ಪಾರ್ಶ್ವವಾಯು ರೋಗಿಯನ್ನ ಏಸಪ್ಪ ಕ್ಷಮಿಸ್ತಾ ಇದ್ದಾನೆ, ಆ ಒಂದು ಪಾಪವನ್ನ ಕ್ಷಮಿಸ್ತಾ ಇದ್ದಾನೆ. ಇವತ್ತಿನ ದಿನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತಿನ ದಿನ ನೀನು ತಿಳುಗೋ, ನಾವು ಯಾವ ರೀತಿಯಾದಂತಹ ಪಾಪದಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ಸುಳ್ಳು ಇರ್ತಕ್ಕಂತಹ ಪಾಪದಲ್ಲಿ ನಾವು ಇದ್ದೇವಾ? ಮೋಸ ಇರ್ತಕ್ಕಂತಹ ಪಾಪದಲ್ಲಿ ನಾವು ಇದ್ದೇವಾ? ಇವತ್ತಿನ ದಿನ ನಾವು ಇವತ್ತಿನ ದಿನ ನಾವು ನಡೆಯುವಂತಹ ಒಂದು ನಡೆ, ನಾವು ಮಾಡುವಂತಹ ಒಂದು ಕಾರ್ಯ, ನಾವು ಮಾತಾಡುವಂತಹ ಒಂದು ಮಾತು, ನಾವು ಕೇಳುವಂತಹ ಒಂದು ವಾರ್ತೆ, ನಾವು ನೋಡುವಂತಹ ಒಂದು ನೋಟ ಯಾವ ರೀತಿಯಾಗಿದೆ? ಪಾಪದಲ್ಲಿ ಒಂದು ವೇಳೆ ನಮ್ಮ ಶರೀರಗಳು ಇರುವುದಾದರೆ, ನಮ್ಮ ನಡೆ ನುಡಿ ಪಾಪದಲ್ಲಿ ಇರುವುದಾದರೆ, ನನ್ನ ದೇವರೇ ಇವತ್ತಿನ ದಿನ ನುಡಿತಾ ಇದ್ದಾನೆ, ಇಗೋ ನಿನ್ನ ಪಾಪಗಳನ್ನ ನಾನು ಇವತ್ತಿನ ದಿನ ಕ್ಷಮಿಸಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದು ಆ ಒಂದು ಪಾರ್ಶ್ವವಾಯು ರೋಗಿಯನ್ನ ಕುರಿತು ಮಾತಾಡಿದಂತ ಒಂದು ಮಾತು, ನಿನ್ನನ್ನ ನಾನು ಇಗೋ ನಿನ್ನ ಪಾಪದಿಂದ ಬಿಡಿಸಿದ್ದೇನೆ ಎಂಬುದಾಗಿ ಹೇಳಿದಂತಹ ದೇವನು ಇವತ್ತಿನ ದಿನ ನಿನ್ನನ್ನು ನನ್ನನ್ನು ಕ್ಷಮಿಸಿ ಆತನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಯಾರನ್ನ ಕ್ಷಮಿಸಬೇಕು? ಇವತ್ತಿನ ದಿನ ನಾವು ಯಾರನ್ನ ಕ್ಷಮಿಸಬೇಕು ಎಂಬುದಾಗಿ ನಾವು ವಾಕ್ಯದ ಮುಖಾಂತರವಾಗಿ ಇನ್ನು ನೋಡೋಣ ಪ್ರಿಯರೇ. ಅದೇ ಮತ್ತಾಯನ ಬರೆದ ಸುವಾರ್ತೆ ಓದೋಣ. ಯಾರಾದ್ರೂ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನವನ್ನು ನೋಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ ಓದಲ್ವಾ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾರನ್ನ ಪ್ರೀತಿ ಮಾಡಬೇಕು ಎಂಬುದಾಗಿ ಯೇಸಪ್ಪ ನಾವು ಹೇಳುವಾಗ ವೈರಿಗಳನ್ನ ಇಲ್ಲಿ ನಾವು ಪ್ರೀತಿ ಮಾಡಬೇಕಾಗಿರುತ್ತದೆ ಪ್ರಿಯರೇ. ಹಾಗೆ ಮುಂದೆ ಓದಿ ಬ್ರದರ್. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯವನ್ನು ವಿಶೇಷವಾಗಿ ನಾವು ಗಮನಿಸಬೇಕು ಪ್ರಿಯರೇ. ಇಲ್ಲಿ ದೇವರು ಏನು ನುಡಿತಾ ಇದ್ದಾನೆ ಎಂಬುದಾಗಿ ನೋಡುವಾಗ ವೈರಿಗಳನ್ನ ನೀನು ಪ್ರೀತಿ ಮಾಡಬೇಕು ಎಂಬುದಾಗಿ ಹೇಳ್ತಿದ್ದಾನೆ. ಇವತ್ತಿನ ದಿನ ನಾವು ವೈರಿಗಳನ್ನ ಪ್ರೀತಿ ಮಾಡ್ತಿದೀವಾ? ಇವತ್ತಿನ ದಿನ ನಮ್ಮ ಕುಟುಂಬದವರನ್ನ ಪ್ರೀತಿ ಮಾಡ್ತಿದ್ದೀವಾ? ಇವತ್ತಿನ ದಿನ ನಾವು ಸಭೆಯನ್ನ ಪ್ರೀತಿ ಮಾಡ್ತಿದ್ದೀವಾ? ಸಭಾಪಾಲಕರನ್ನ ಪ್ರೀತಿ ಮಾಡ್ತಿದ್ದೀವಾ? ಬಂಧುಗಳನ್ನ ಪ್ರೀತಿ ಮಾಡ್ತಿದ್ದೀವಾ? ಸ್ನೇಹಿತರನ್ನ ಪ್ರೀತಿ ಮಾಡ್ತಿದ್ದೀವಾ? ಇವತ್ತಿನ ದಿನ ನಾವು ಯೋಚನೆ ಮಾಡಬೇಕು. ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ನಾವು ದ್ವೇಷವನ್ನ ಮಾಡ್ತಾ ಇದ್ದೀವಿ. ಬ್ರದರ್, ಅವನು ಈ ರೀತಿಯಾದಂತಹ ಕೆಲಸವನ್ನ ನನಗೆ ಮಾಡಿದ್ದಾನೆ, ಈ ರೀತಿಯಾದಂತಹ ನೋವನ್ನ ಪಡಿಸಿದ್ದಾನೆ, ನನಗೆ ಈ ರೀತಿಯಾದ ಹಿಂಸೆಯನ್ನ ಪಡಿಸಿದ್ದಾನೆ, ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ದಾನೆ, ನನ್ನ ಜೀವನದ ಬಗ್ಗೆ ಮಾತಾಡಿದ್ದಾನೆ, ನಾನು ಯಾಕೆ ಕ್ಷಮಿಸಬೇಕು? ಅವನಂದ್ರೆ ನನಗಾಗಲ್ಲ, ಆ ಕುಟುಂಬ ಅಂದ್ರೆ ನನಗಾಗಲ್ಲ ಎಂಬುದಾಗಿ ಈ ರೀತಿಯಾದಂತಹ ಸಭೆಗಳಲ್ಲಿ ದೇವರ ಮಕ್ಕಳಾಗಿರ್ತಕ್ಕಂತಹ ನಾವು ಈಗ ಈ ರೀತಿಯಾದಂತಹ ಆಲೋಚನೆಯಲ್ಲಿ ಇರ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ದೇವರು ಹೇಳ್ತಾನೆ, ನೀನು ಈ ರೀತಿಯಾದಂತಹ ದ್ವೇಷವನ್ನ ಇಟ್ಕೊಂಡಿದ್ರೆ, ಈ ರೀತಿಯಾದಂತಹ ಭಾವನೆಗಳನ್ನ ನೀನು ಹೊಂದಿಕೊಂಡಿದ್ರೆ, ನಿನ್ನ ಶತ್ರುಗಳನ್ನ ನೀನು ಪ್ರೀತಿ ಮಾಡದಿರ ಹೋದ್ರೆ ನೀನು ಖಂಡಿತವಾಗಿ ಪರಲೋಕ ರಾಜ್ಯವನ್ನ ನೀನು ಕಾಣುವುದಕ್ಕೆ ಸಾಧ್ಯವಿಲ್ಲ. ನಿನಗೆ ಮಗುವಾಗುವಂತಹ, ನನ್ನ ಮಗನಾಗುವಂತಹ ಅಧಿಕಾರ ನಿನಗಿಲ್ಲ ಎಂಬುದಾಗಿ ನನ್ನ ದೇವರನ್ನು ನುಡಿತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿನ ನೀನು ದೇವರ ಮಗುವಾಗಬೇಕಾದ್ರೆ, ದೇವರ ಮಕ್ಕಳಾಗಬೇಕಾದ್ರೆ, ಪರಲೋಕ ರಾಜ್ಯವನ್ನ ಸೇರಬೇಕಾದ್ರೆ, ನಿತ್ಯ ಜೀವನವನ್ನ ನಾನು ಹೊಂದಬೇಕಾದ್ರೆ, ನಾನು ವೈರಿಗಳನ್ನ ಪ್ರೀತಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ದಿನ ನೀನು ಯೋಚನೆ ಮಾಡು, ಮನೆ ಅಕ್ಕಪಕ್ಕದಲ್ಲಿ ಯಾರನ್ನ ನಾವು ಪ್ರೀತಿ ಮಾಡದೆ ಬಿಟ್ಟಿದ್ದೇವೆ? ಸಮಾಜದಲ್ಲಿ ಯಾರನ್ನ ನಾವು ಪ್ರೀತಿ ಮಾಡದೆ ಬಿಟ್ಟಿದ್ದೇವೆ? ನಮ್ಮ ಒಂದು ಭಾವನೆಗಳು ಬೇರೆ ಒಬ್ಬ ವ್ಯಕ್ತಿಗಳ ವಿಷಯವಾಗಿ ಯಾವ ರೀತಿಯಾಗಿ ನಮ್ಮ ಆಲೋಚನೆ ಇದೆ? ಇವತ್ತಿನ ನಾವು ನೋಡ್ಬೇಕಾಗಿರುತ್ತೆ ಪ್ರಿಯರೇ. ಶತ್ರುಗಳನ್ನ ಕೂಡ ನಾವು ಪ್ರೀತಿ ಮಾಡಿ, ನಮ್ಮನ್ನು ಹಿಂಸೆ ಪಡುತ್ತಿರ್ತಕ್ಕಂತಹ ಜನಗಳನ್ನ ಪ್ರೀತಿ ಮಾಡಬೇಕು. ಇವತ್ತಿನ ದಿನ ನಾವು ತಿಳ್ಕೋಬಹುದು ಪ್ರಿಯರೇ, ಬ್ರದರ್, ನನಗೆ ಈ ರೀತಿಯಾಗಿ ನೋವನ್ನು ಕೊಟ್ಟಿದ್ದಾನೆ ಆ ವ್ಯಕ್ತಿ, ನನಗೆ ಸಹಿಸಲಾಗದೆ ಇರ್ತಕ್ಕಂತಹ ನೋವನ್ನು ಕೊಟ್ಟಿದ್ದಾನೆ, ನಾನು ಯಾಕೆ ಆ ವ್ಯಕ್ತಿಯನ್ನ ಕ್ಷಮಿಸಬೇಕು, ಅವರ ಕುಟುಂಬವನ್ನ ಯಾಕೆ ಕ್ಷಮಿಸಬೇಕು ಎಂಬುದಾಗಿ ಈಗ ನಾವು ಯೋಚನೆ ಮಾಡೋದಿಲ್ಲ ಪ್ರಿಯರೇ. ಕಾರಣ ನಾನು ದೇವರ ಮಕ್ಕಳಾಗಿದ್ದೀವಿ. ನಾವು ಶತ್ರುಗಳನ್ನ ಈಗ ವಿಶೇಷವಾಗಿ ಕ್ಷಮಿಸುವಂತಹ ಗುಣವನ್ನ ಹೊಂದಿರಬೇಕು. ದೇವರಿಗೆ ಸಲ್ವಾರ ಶಿಲ್ಬೆಯಲ್ಲಿ ಅನೇಕ ರೀತಿಯಾಗಿ ಹಿಂಸೆಯನ್ನು ಪಡಿಸ್ತಾ ಇದ್ದಾರೆ. ಇಲ್ಲಿ ಈಗ ಆ ಒಂದು ಹಿಂಸೆಯಲ್ಲಿ ನಮ್ದು ಯಾವ ಮಾತ್ರ ಪ್ರಿಯರೇ, ಅಂತಹ ಒಂದು ಕಠಿಣವಾದಂತಹ ಒಂದು ಹಿಂಸೆಯಲ್ಲೂ ಕೂಡ ದೇವರು ನುಡಿತಾ ಇದ್ದಾನೆ, ದೇವರೇ ಅವರನ್ನು ಕ್ಷಮಿಸು, ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅವ್ರು ಅರಿಯರು ಎಂಬುದಾಗಿ ಹೇಳ್ತಿದ್ದಾರೆ ಪ್ರಿಯರೇ. ಅದೇ ಕೊಲೆಸದವರಿಗೆ 3ನೇ ಅಧ್ಯಾಯ 13ನೇ ವಚನ ಬೇಗ ಓದೋಣ ಪ್ರಿಯರೇ. ಕೊಲೆಸದವರಿಗೆ 3ನೇ ಅಧ್ಯಾಯ 13ನೇ ವಚನ ಓದೋಣ ಈ ಸಂದರ್ಭದಲ್ಲಿ. ಕೊಲೆಸದವರಿಗೆ 3ನೇ ಅಧ್ಯಾಯ
ಅದೇ 13ನೇ ವಚನವನ್ನ ಈ ಸಂದರ್ಭದಲ್ಲಿ ಓದೋಣ ನಾವೆಲ್ಲ. ಯಾರು? ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಹ್ಮ್. ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನೋಡಿ ಪ್ರೀತಿಯ ಸಹೋದರ ಸಹೋದರಿ, ಕೊಲೊಸ್ಸೆದವರಲ್ಲಿ ಏಸಪ್ಪ ವಿಶೇಷವಾಗಿ ಸಭೆಗೆ ಮಾತಾಡ್ತಾ ಇದ್ದಾನೆ. ಅವರ ಮೇಲೆ ತಪ್ಪಿದ್ರು ಕೂಡ ಅವರನ್ನು ಕ್ಷಮಿಸಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತಿನ ದಿನ ನಮ್ಮ ಮೇಲೆ ತಪ್ಪಿರ್ಬೋದು. ಇವತ್ತಿನ ದಿನ ನಾವು ಅವರು ಆ ಒಂದು ವ್ಯಕ್ತಿ, ನಾವು ನೋಡುವಂತಹ ವ್ಯಕ್ತಿಗಳಲ್ಲಿ ತಪ್ಪನ್ನು ನಾವು ಕಂಡಿರ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ ಅವರನ್ನು ಕ್ಷಮಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರಿಯರೇ, ನಾವು ಕ್ಷಮಿಸುವಾಗ ಮಾತ್ರ ನಾವು ಈಗ ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ, ಅವರ ಮಕ್ಕಳಾಗುವುದಕ್ಕೆ ಈಗ ನಾವು ಅರ್ಹತೆ ಉಳ್ಳವರಾಗಿರ್ತೇವೆ. ನೋಡಿ, ಈ ವಾಕ್ಯವನ್ನ ಕುರಿತಾಗಿ ನಾನು ಒಂದು ಸಂಭವನ ಹೇಳಿ ವಾಕ್ಯವನ್ನ ಮುಗಿಸ್ತೇನೆ ಪ್ರಿಯರೇ. ಈಗ ಕೆಲವೊಂದು ದಿನಗಳ ಹಿಂದೆ ಸುಮಾರು ಪ್ರೀತಿಯ ಸಹಪಾಲಕರೊಂದಿಗೆ ಒಂದು 6-7 ವರ್ಷಗಳಿಂದ ನಾವು ಈಗ ಪ್ರಯಾಣವನ್ನ ಸಾಗಿಸ್ತಾ ಬರ್ತಿದ್ದೇವೆ. ಈಗ ನಾನು ಪ್ರೀತಿಯ ಶಿವ ಬ್ರದರ್ ನೋಡ್ಬೇಕಾದ್ರೆ ತುಂಬಾ ದಿನಗಳಿಂದ ಈಗ ಪ್ರೀತಿಯ ಸಭಾಪಾಲಕರ ಸಹವಾಸವನ್ನ ಮಾಡ್ತಾ ಅವರ ಪ್ರೀತಿಯಲ್ಲಿ ಈಗ ಅನ್ನಪಾನಗಳಲ್ಲಿ ಈಗ ನಾವೆಲ್ಲ ಭಾಗಿಯಾಗಿ ಈಗ ವಿಶೇಷವಾಗಿ ಉತ್ತಮವಾದಂತಹ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ವಿ ಪ್ರಿಯರೇ. ಒಂದೇ ಆತರ ನಾವೆಲ್ಲ ಮಲಗ್ತಾ ಇದ್ವಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ, ಒಳ್ಳೆ ಉತ್ತಮವಾದಂತಹ ರೀತಿಯಾಗಿ ಪ್ರೀತಿಯ ಸಭಾಪಾಲಕರು ನೋಡ್ಕೊಳ್ತಾ ಇದ್ರು. ಯಾಕೆ ಈ ಸಂಭವ ನಾನು ಹೇಳ್ತೇನೆ ಎಂಬುದಾಗಿ ನೋಡುವಾಗ, ಈಗ ಈ ರೀತಿಯಾಗಿ ನಾವು ನಮ್ಮ ಒಂದು ಸೇವೆಯ ಜೀವಿತವನ್ನ ಜೀವಿಸ್ತಾ ಬರುವಾಗ ಕಾರಣಾಂತರಗಳಿಂದ ನಾನು ಸಭೆಯಿಂದ ಹೊರಗಡೆ ಹೋಗ್ಬೇಕಾಗಿತ್ತು. ಈ ವಿಚಾರವನ್ನು ನಾನು ಹೇಳಲೇಬೇಕು. ಸಭೆಗೆ ಕಾರಣಾಂತರಗಳಲ್ಲಿ ನಾನು ಹೊರಗಡೆ ಹೋಗ್ಬೇಕಾಗಿತ್ತು. ಈಗ ಪ್ರೀತಿಯ ಸಭಾಪಾಲಕ